ಅದು ಕಲಿಕಾ ಮಟ್ಟ ಇಂಪ್ರೂವ್ಮೆಂಟ್ ಆಗ್ಬೇಕಾಯ್ತು ಅಂತ ಹೇಳಿದ್ರೆ ರಿಸೋರ್ಸ್ ಪರ್ಸನ್ಸ್ ಬೇಕು. ನಮ್ಗೆ ಯಾವ ವಿಷಯಗಳಿದೆ, ವಿಷಯ ಆಧಾರಿತ ತಜ್ಞರೇನಿದ್ದಾರೆ ಅವರಿಗೆ ನಾವು ನೇಮಕ ಮಾಡ್ಬೇಕಾಗ್ತದೆ. ಈಗ ನಾವು ಚರ್ಚೆ ಮಾಡಿದ್ದೇವೆ, ಆಯುಕ್ತರಿಗೆ ನಾವು ಸೂಚನೆಯನ್ನು ಕೊಟ್ಟಿದ್ದೇವೆ. ಏನು ಅಂದ್ರೆ ಎಲ್ಲೆಲ್ಲಿ ಇವತ್ತು ಇಂಗ್ಲಿಷ್ ಇದೆ, ಮ್ಯಾಥಮೆಟಿಕ್ಸ್ ಇದೆ, ಸೋಷಿಯಲ್ ಸೈನ್ಸ್ ಇದೆ, ಎಲ್ಲಾ ತಾಲೂಕುಗಳಲ್ಲಿ ಎಷ್ಟು ನಮ್ದು ಬ್ಲಾಕ್ಸ್ ಇದೆ, 34 ಬ್ಲಾಕ್ ಇದೆ. ಈ 34 ಬ್ಲಾಕ್ ಅಲ್ಲಿ ಏನೇನ್ ನ್ಯೂನತೆಗಳಿದ್ದಾವೆ ಆಯುಕ್ತರು ನಮ್ಮ ಗಮನಕ್ಕೆ ತಂದಿದ್ದಾರೆ. ಅವೆಲ್ಲ ನ್ಯೂನತೆಗಳು ಸರ್ಕಾರ ಮಟ್ಟದಲ್ಲಿ ಸರಿಪಡಿಸಲಿಕ್ಕೂ ಸಮಯ ಹಿಡಿತದೆ. ಆದ್ರೆ ಈ ತತ್ಕ್ಷಣ ಏನ್ ಮಾಡ್ಬೇಕಾಗಿದೆ ಅಂದ್ರೆ ಯಾರ್ಯಾರಿಗೆ 10ನೇ ತರಗತಿಯಲ್ಲಿ ಫೇಲ್ ಆಗಿದ್ದಾರೆ, ನಪಾಸ್ ಆಗಿದ್ದಾರೆ, ಅವ್ರಿಗೆ 15 ದಿವಸ ಒಳಗಾಗಿ ಯಾರಾದ್ರೂ ರಿಸೋರ್ಸ್ ಪರ್ಸನ್ ಸಿಕ್ಕರೆ KKRD ಇಂದ ದುಡ್ಡು ಕೊಡ್ತೀವಿ ಅಂತೇಳಿ ಹೇಳಿದ್ದಿದೆ. ಅವ್ರಿಗೆ 10 ದಿವಸ ತರಬೇತಿ ಕೊಡ್ಬೇಕು ಅನ್ನೋಂಥದ್ದು, ವಿಶೇಷ ಅವರಿಗೆ ಕ್ಲಾಸ್ ತೆಗೆದುಕೊಳ್ಬೇಕು ಅನ್ನೋಂಥದ್ದು ಮಾಡಿದ್ದೇವೆ. ಬೀದರ್ಲಿ ನಾವು ಮಾಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಮುಂಬರುವಂತಹ ದಿನಮಾನಗಳಲ್ಲಿ ಮುಂದೆ 1 ವರ್ಷಗಳವರೆಗೆ, ಇವತ್ತೇ ಅಲ್ಲ, ಜೂನ್ ಇಂದ ಕೊನೆಯವರೆಗೆ ಮುಂದಿನ ಒಂದು ಏನು 10ನೇ ತರಗತಿ ಪರೀಕ್ಷೆಗಳು ಆಗ್ತವೆ ಅಲ್ಲಿವರೆಗೆ ಒಂದೊಂದು ಟೀಮ್ ಮಾಡಿ ಬ್ಲಾಕ್ ವೈಸ್ ಯಾರು ಇವತ್ತು ವಿಷಯ ತಜ್ಞರಿದ್ದಾರೆ, ಅದರಲ್ಲಿ ಯಾವುದೇ ವಿಷಯ ಇರ್ಬೋದು, ಅಂತವ್ರಿಗೆ ಖಾಸಗಿ ಇದ್ದವರಿಗೆ ನೀವು ನೇಮಕ ಮಾಡಿ ಅವ್ರಿಗೆ ಐಡೆಂಟಿಫೈ ಮಾಡಿ ಪ್ರತಿಯೊಂದು ಶಾಲೆಗೆ ಎಲ್ಲೆಲ್ಲಿ ಪ್ರೌಢಶಾಲೆ ಇದೆ ನೋಡಿ, ರಿಸಲ್ಟ್ ಅಂತೂ ಒಂದೇ ಸಲ ಇಂಪ್ರೂವ್ಮೆಂಟ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಈ ಇದರಲ್ಲಿ ನೋಡಿ, ಈಗ ಪಾರದರ್ಶಕವಾಗಿ ಪರೀಕ್ಷೆಗಳಾಗ್ತಾ ಇದ್ದಾವೆ, ನೈಜವಾದಂತ ಪರೀಕ್ಷೆ ಆಗಿದೆ. ಈಗ ಇನ್ನೂ ಇಂಪ್ರೂವ್ಮೆಂಟ್